ಈ ಕಡೆ ಅಲ್ಲಿ ಏನೋ ಮಾಡ್ಬೇಕಾದ್ರೆ ಅಲ್ಲಿ ಸೆಂಟರ್ ಮಾಜಿ ಪ್ರಧಾನಿಯನ್ನು ಕಳ್ಕೊಂಡು ಇಲ್ಲ ಒಂದು ಕಡೆ ನೋವನ್ನು ಅನುಭವಿಸ್ತಾರೆ. ಅದರಲ್ಲೂ ಕಾಂಗ್ರೆಸ್ ಪಕ್ಷದ ಪ್ರತಿನಿಧಿಗಳು ನೋವನ್ನು ಅನುಭವಿಸ್ತಾರೆ. ಅದ್ರ ಬಗ್ಗೆ ತಮ್ಮ ಇಲ್ಲ, ಇವತ್ತು ಪಕ್ಷಾತೀತವಾಗಿ ಭಾರತದ ಎಲ್ಲ ಪ್ರಜೆಗಳಿಗೂ ನೋವುಂಟಾಗಿದೆ. ಏಕೆಂದರೆ ಅವರು ಭಾಳ ಸರಳ ಸಜ್ಜನಿಕೆ ರಾಜಕಾರಣಿ, ಯಾರಿಗೂ ಒಂದು ಚೂರು ನೋವುಂಟು ಮಾಡಿರಲಿಲ್ಲ. ನಮ್ಮ ದೇಶವನ್ನು ಅತ್ಯುನ್ನತ ಕೀರ್ತಿ ಪತಾಕಿಗೆ ತಗೊಂಡೋಗೋದ್ರಲ್ಲಿ ಇವರ ಪಾತ್ರ ಪ್ರಮುಖವಾದದ್ದು. ಇವರ ಫೈನಾನ್ಸ್ ಮಿನಿಸ್ಟರ್ ಆದಾಗ ನಮ್ಮ ದೇಶನ ಅತ್ಯುನ್ನತ ಉನ್ನತಿಗೆ ತಗೊಂಡೋಗಿದ್ದಾರೆ. ಅದೇ ರೀತಿ ಎಲ್ಲ ಸಮಾಜದ ಎಲ್ಲ ವರ್ಗದವ್ರಿಗೂ ಸಹ ಒಳ್ಳೊಳ್ಳೆ ಕೆಲಸ ಮಾಡಿಕೊಟ್ಟಿದ್ದಾರೆ. ಇವರ ಅಗಲಿಕೆ ನಮಗೆಲ್ಲ ತುಂಬ ನಷ್ಟ ಆಗಿದೆ. ಈ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಭಗವಂತನ ಕೇಳ್ಕೊತೀನಿ. ಅದೇ ರೀತಿ ಬೆಳಗಾಮಲ್ಲಿ ಸಹ ಇವತ್ತು ಒಂದು ದೊಡ್ಡ ಕಾರ್ಯಕ್ರಮ ಇತ್ತು, ಗಾಂಧಿ ಕಾಂಗ್ರೆಸ್ 100 ವರ್ಷದ ಕಾರ್ಯಕ್ರಮ. ಇವತ್ತು ಅವರ ಅಗಲಿಕೆ ಇದೆ. ಅದು ಸಹ ನಾವು ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ಅದನ್ನು ಸ್ಥಗಿತಗೊಳಿಸಿ ಅದೇ ವೇದಿಕೆಯಲ್ಲಿ ಶ್ರದ್ಧಾಂಜಲಿ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ನಮ್ಮ ಮನಮೋಹನ್ ಸಿಂಗ್ ಅವರಿಗೆ ಮತ್ತೊಮ್ಮೆ ನಾನು ಶ್ರದ್ಧೆ ಅರ್ಪಿಸುತ್ತಾ ನನ್ನ ಏನು ನಾವು ಮನಮೋಹನ್ ಸಿಂಗ್ರವರ ಶ್ರದ್ಧಾಂಜಲಿ ಕಾರ್ಯಕ್ರಮ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಇವತ್ತು ಡಾಕ್ಟರ್ ಮನಮೋಹನ್ ಸಿಂಗ್ರವ್ರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷ ಮುಖಂಡರು ಸಹ ಈ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಇವರ ಸಾವು ನಮಗೆ ಭಾಳ ದುಃಖಕರದ ಸಂಗತಿ ಅಂತ ಹೇಳ್ಬೋದು. ಏಕೆಂದರೆ ಇವರು ಮಾಡಿರುವ ಅನೇಕ ಕೆಲಸ ಕಾರ್ಯಗಳು ನಮಗೆ ಇವತ್ತು ಸಹ ನೆನಪಿಗೆ ಬರುತ್ತೆ. ಅವರು ಇದು ಫೈನಾನ್ಸ್ ಮಿನಿಸ್ಟರ್ ಆದಾಗ ತುರ್ತು ಪರಿಸ್ಥಿತಿಯಲ್ಲಿದ್ದರೂ ಸಹ ದೇಶವನ್ನು ಅತ್ಯುನ್ನತ ಉನ್ನತಿಗೆ ತಾಂಡ ಕೀರ್ತಿ ಡಾಕ್ಟರ್ ಮನಮೋಹನ್ ಸಿಂಗ್ರವ್ರಿಗೆ ಸಲ್ಲುತ್ತದೆ. ಅವರು ಸತತ 10 ವರ್ಷಗಳ ಪ್ರಧಾನಮಂತ್ರಿಗಳಾಗಿ ನಮ್ಮ ದೇಶಕ್ಕೆ